ಇದ್ದಾರಲ್ಲ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಆತ್ಮೀಯ ಹಿರಿಯರು ಹೋಗೊಟ್ಟು ವಿಶೇಷ ಅತಿಥಿಗಳಾಗಿ ನಮ್ಮೊಂದಿಗಿರುವಂತ ಶ್ರೀ ಎಚ್.ಎನ್. ಬಡಿಗೇರ್ ಸರ್ ಅವರಿಗೆ ಬಸವರಾಜ ಬಡಿಗೇರ್ ಅವರ ವತಿಯಿಂದ ವಿಶೇಷವಾಗಿ ಸ್ವಾಗತವನ್ನು ಕೋರುತ್ತಾ ಬರಪ್ಪ ತಂದ್ರೆ ಬರಪ್ಪ ತಾಟ್ ತಂದ್ರೆ ಇಲ್ಲ ಸರಿ ವಿಶೇಷ ಅಭಿಯಾನದ ಅಡಿಯಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತೇವೆ. ಧನ್ಯವಾದಗಳು. ಅಪ್ಪಾಜಿ ಹವಾಮಲ್ನಾಥ್ ಮಹಾರಾಜರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂಥ ಸಾಮಾಜಿಕ ಹೋರಾಟಗಾರರಾದಂಥ ಎಚ್.ಎನ್. ಬಡಿಗೇರ್ ಸರ್ ಅವರು ಹಾಗೂ ಹಿರಿಯ ವಕೀಲರಾದಂಥ ಜಡೆಯಪ್ಪ ವಕೀಲ್ ಸರ್ ಅವರು ಹಾಗೂ ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಿಗೆ ಮತ್ತು ಮುಂದೆ ಇರತಕ್ಕಂಥ ಹಿರಿಯ ನಾಗರಿಕರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಈ ಒಂದು ಅಪ್ಪಾಜಿ ಹವಾಮಲ್ನಾಥ್ ಮಹಾರಾಜರ 57ನೆಯ ಗುರುವಂದನಾ ನಿಮಿತ್ತ ಜನ್ಮದಿನವನ್ನು ಕಳೆದ ವರ್ಷ ಮಾಡೋಣ ಅಂತೇಳಿ ಮತ್ತೆ ಈ ಒಂದು ಜನ್ಮದಿನಾಚರಣೆ ಮಾಡಲು ಅವಕಾಶ ಮಾಡಿದಂತ ನಮ್ಮ ಚನ್ನಬಸವ ಇವರು ಹಿರೇಮಠ ಅವರಿಗೆ ಕೂಡ ಸಂಘಟನೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈ ಒಬ್ಬ ಎಲ್ಲರೂ ಯಾರು ಈ ತಾತ ಅಂತ ಈ ಭಾಗದ ಕೇಳೋ ಜನ ಜಾಸ್ತಿ, ಯಾಕಂದ್ರೆ ಈ ಭಾಗದಲ್ಲಿ ತಾತನವರ ಬಹಳ ಸಲ ಬಂದಿಲ್ಲ. ಈ ಕಡೆ ಕೆಲವು ಬಾರಿ ಬಂದ್ರು ಕೆಲವರಿಗೆ ದರ್ಶನ ಆಗಲ್ಲ ಅಂತ ತಾತನವ್ರು ಇವರು. ಎಲ್ಲರೂ ತಾತನವ್ರು ಹಂಗಲ್ಲ, ಇವರೊಬ್ಬ ದಣಿವಣೆಯದ ಸಂತ. ಯಾವಾಗ ಮಲಗ್ತಾರೋ ಯಾವಾಗ ಎದ್ದು ಹೇಳ್ತಾರೋ ಅವ್ರಿಗೆ ಗೊತ್ತಿಲ್ಲ. ದಿನದ 24 ಗಂಟೆನೂ ಅನ್ನದಾಸೋಹ, ಹಣ್ಣಿನ ಸೇವೆ ಮತ್ತು ಏನು ಬಡವರಿಗೆ ಯಾರು ಹಸಿವಿನಿಂದ ಇರಬಾರ್ದು ಅಂತೇಳಿ ಒಂದು ಧ್ಯೇಯ ಇಟ್ಕೊಂಡು ದೇಶಾದ್ಯಂತ ಅವರು ದೇಶದ ಮೂಲೆಗಳಲ್ಲಿ ಸಹಿತ ಅವ್ರು ಸಂಚರಿಸ್ತಾರ. ಇವತ್ತು ಸಿಂಧನೂರು ಲೆದರ್ ಅಂದ್ರ ನಾವು ಲೆದರ್ ಅಂತ ಬರತಡಿಗೆ ಅವ್ರು ಎಲ್ಲಿರ್ತಾರೋ ಗೊತ್ತಿಲ್ಲ, ಅದಕ್ಕಾಗಿ ಅವ್ರಿಗೆ ಹವಾಮಲಿನಾಥ್ ಮಹಾರಾಜರ ಅಂತಾರ. ಅವ್ರ ದರ್ಶನ ಸಿಗ್ಬೇಕಂತಂದ್ರೆ ಪುಣ್ಯ ಮಾಡಿರ್ಬೇಕು. ಅಂತ ಒಬ್ಬ ದಣಿವರ ಸಂತನ ಮತ್ತು ನಡೆದಾಡುವ ದೇವರನ್ನ ನಮಗೆ ಜನ್ಮದಿನ ಆಚರಣೆ ಮಾಡಲು ನಮ್ಗೆ ಅವಕಾಶ ಸಿಕ್ಕಿದೆ. ಅದು ನಮಗೊಂದು ಪುಣ್ಯದ ಕೆಲಸ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ಇನ್ನ ಬಹಳ ಜನ ಇರೋದ್ರಿಂದ ಅಪ್ಪಾಜಿ ಬಗ್ಗೆ ಹೇಳೋರಿದ್ದಾರೆ. ಅವರು ಒಂದು ಅಪ್ಪಾಜಿ ಬಗ್ಗೆ ಇದನ್ನ ನೋಡಿ ಹೇಳಿ ಜನ್ಮದಿನಾಚರಣೆ ಅಂಗವಾಗಿ ಅಂತ ಹೇಳ್ತಾ ನನ್ನ ಒಂದು ಪ್ರಾಸ್ತಾವಿಕವನ್ನು